ಹಾಯ್ ಹೆಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸರಿ ಸ್ನೇಹಿತರೆ, ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ ಟಮ್ನೇಲು ಟೈಟಲ್ ಎಲ್ಲ ನೋಡಿ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು ಸ್ನೇಹಿತರೆ, ನಿನ್ನೆ ತಾನೇ ನಗ್ನಗ್ತಾ ಇರುವಂಥ ವ್ಯಕ್ತಿ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಅದೇ ವ್ಯಕ್ತಿ ರೋಷನ್ ಅಂತ, ಮಿಸ್ಟರ್ ರೋಷನ್ 02 ಅಂತ ಅವ್ರ ಇನ್ಸ್ಟಾಗ್ರಾಮ್ ಐ ಡಿ ಇತ್ತು. ಆದರೆ ಇವಾಗ ನಿಮಗೆ ಆ ಇನ್ಸ್ಟಾಗ್ರಾಮ್ ಐ ಡಿ ಸಿಗಲ್ಲ, ಯಾಕಂದರೆ ಅವರು ಡಿಆಕ್ಟಿವೇಟ್ ಮಾಡಿದ್ದಾರೆ. ಮೊದಲು ಹೇಳ್ಬಿಡ್ತೀನಿ ರೋಷನ್ ಅಂದರೆ ಯಾರು, ಏನು ಕತೆ ಅಂತ. ರೋಷನ್ ಅಂದರೆ ಇವರೊಬ್ಬರು ಕನ್ನಡ ಕಂಟೆಂಟ್ ಕ್ರಿಯೇಟರ್ ಸ್ನೇಹಿತರೆ. ಕನ್ನಡ ಇನ್ಸ್ಟಾಗ್ರಾಮಲ್ಲಿ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾಯಿದ್ರು. ಇವ್ರದ್ದು ಮೋಸ್ಟ್ ಅಂದರೆ ಡ್ಯಾನ್ಸಿಂಗ್ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರು ಫ್ರೆಂಡ್ಸ್ ಜೊತೆ. ಡ್ಯಾನ್ಸಿಂಗ್ ವೀಡಿಯೋಸ್ಗಳನ್ನ ಮಾಡೋದು ಫಸ್ಟ್ ಕಂಟೆಂಟ್, ದೆನ್ ಕಾಮಿಡಿ ವೀಡಿಯೋಸ್ಗಳನ್ನ ಕೂಡ ಮಾಡ್ತಾ ಇದ್ರು. ಲೈಕ್ ದಟ್ ಆ ಥರ ವೀಡಿಯೋಸ್ಗಳನ್ನ ಇವರು ಇನ್ಸ್ಟಾಗ್ರಾಮಲ್ಲಿ ಮಾಡ್ತಾ ಹತ್ತತ್ರ 2 ಲಕ್ಷ ಫಾಲೋವರ್ಸ್ನ ಇವರು ಅರ್ನ್ ಮಾಡಿದ್ರು ಸ್ನೇಹಿತರೆ. ಆದರೆ ನಿನ್ನೆ ನೈಟ್ ಆಗಿರೋ ಘಟನೆ ಏನಂದರೆ, ಅವರು ನನಗೆ ಬಂದಿರೋ ಮಾಹಿತಿಗಳ ಪ್ರಕಾರ, ಯಾವುದೂ ಇಲ್ಲಿ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ನನಗೆ ಬಂದಿರೋ ಮಾಹಿತಿಗಳ ಪ್ರಕಾರ, ಕನ್ಫರ್ಮ್ ಮಾಹಿತಿ ಬಂದರೆ ಕನ್ಫರ್ಮ್ ಅಂತಾನೆ ಹೇಳ್ತೀನಿ. ಆದರೆ ಇವಾಗ ಬಂದಿರೋ ಊಹಾಪೋಹಗಳ ಪ್ರಕಾರ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಸ್ನೇಹಿತರೆ. ಯಾವುದೂ ಕೂಡ ಕನ್ಫರ್ಮ್ ಆಗಿಲ್ಲ, ಆದರೆ ಕೇಳಿ ಬರ್ತಿರೋ ಪ್ರಕಾರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕನ್ಫರ್ಮೇಶನ್ ಸಿಕ್ಕ ಮೇಲೆ ತಿಳಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ. ತುಂಬ ಜನ ಹೇಳಿದ್ದಾರೆ, ರವಿ ಮಂಡ್ಯ ಅವರೆಲ್ಲ ಹೇಳಿದ್ದಾರೆ, ಒಳ್ಳೊಳ್ಳೆ ದೊಡ್ಡ ಇನ್ಫ್ಲೂಯೆನ್ಸಸ್ ಕೂಡ ಹೇಳಿದ್ದಾರೆ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ. ಯಾವ ಥರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಏನು ಕತೆ ಅಂತ ಏನೋ ಗೊತ್ತಿಲ್ಲ. ಗೊತ್ತಾದ ತಕ್ಷಣ ಹೇಳ್ತೀನಿ. ಮೊನ್ನೆ ಕೂಡ ಒಂದು ಸ್ವಲ್ಪ ದಿನಗಳ ಮುಂಚೆ ಮದುವೆ ಆಗಿದ್ರು, ತುಂಬ ಒಳ್ಳೆ ಸಂಸಾರ ನಡೆಸ್ತಾ ಇದ್ರು, ಆರಾಮಾಗಿದ್ರು ಸ್ನೇಹಿತರೆ. ಅವ್ರ ಜೀವನದಲ್ಲಿ ಅವ್ರು ಆರಾಮಾಗಿದ್ರು. ಆದರೆ ಏನಾಯಿತು ಎಂಥ ಕತೆ ಅಂತ ಯಾವುದೂ ಕೂಡ ನಮಗೂ ಏನೂ ಗೊತ್ತಿಲ್ಲ. ಆದರೆ 90% ಬಂದಿರೋ ಮಾಹಿತಿ ಪ್ರಕಾರ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ. ಅದು ಹೊರತು ಇನ್ನು ಬೇರೆ ಯಾವುದು ಮಾಹಿತಿ ನನಗೆ ಬಂದಿಲ್ಲ ಸ್ನೇಹಿತರೆ. ಇಷ್ಟೇ ನನಗೆ ಗೊತ್ತಿರೋದನ್ನು ತಿಳಿಸಿದ್ದೀನಿ. ಸ್ಟೇ ಟ್ಯೂನ್ ಆಗಿರಿ. ಏನಾದರೂ ಮಾಹಿತಿ ಸಿಕ್ಕರೆ ನಿಮಗೆ ತಿಳಿಸ್ತಾ ಹೋಗ್ತೀನಿ, ನೋಡ್ಕೊತ ಹೋಗ್ಬೋದು. ಇದೇ ಈ ದಿನದ ವಿಡಿಯೋ ಆಗಿತ್ತು ಸ್ನೇಹಿತರೆ. ಮತ್ತೆ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಸ್ಟೇ ಟ್ಯೂನ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.